ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಚಿಕ್ಕಪೇಟೆ ವಾರ್ಡ್ 109ರಲ್ಲಿ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನ ಹತ್ತಿರ ನೂತನವಾಗಿ ಅಭಿವೃದ್ಧಿಗೊಳಿಸಲಾದ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಉದ್ಘಾಟಿಸಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಹಾಗೂ ಕಾಟನ್ಪೇಟೆ ಬ್ಲಾಕ್ ಅಧ್ಯಕ್ಷರಾದ ಶ್ರೀನಿವಾಸ್ ಮೂರ್ತಿ ಹಾಗೂ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಸಂದರ್ಭದಲ್ಲಿ ವೇದಿಕೆ ಕಾರ್ಯಕ್ರಮ, ನೃತ್ಯ ಕಾರ್ಯಕ್ರಮ, ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸಂಕ್ರಾಂತಿ ಸುಗ್ಗಿ ಸಂತೆ ಹಬ್ಬ ಹಾಗೂ ಆಚರಿಸಲಾಯಿತು. ಅಂದ್ರೆ ನಮ್ಮ ಚಿಕ್ಕಪೇಟೆ ವಾರ್ಡಲ್ಲಿ ಇವತ್ತು ಐತಿಹಾಸಿಕ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ವಿಶೇಷವಾಗಿ ಇವತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಜನಪ್ರಿಯ ಶಾಸಕರು ಹಾಗೂ ಜನಪ್ರಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರು ಸನ್ಮಾನ್ ಶ್ರೀ ದಿನೇಶ್ ಗುಂಡೂರಾವ್ ಸಾಹೇಬರ ಮುಖಂಡತ್ವದಲ್ಲಿ ಹಾಗೂ ನಮ್ಮ ಕಾಟನ್ಪೇಟೆ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಸನ್ಮಾನ್ ಶ್ರೀ ಶ್ರೀನಿವಾಸ್ ಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಈ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯದ ರಸ್ತೆ ಉದ್ಘಾಟನೆ ಹಾಗೂ ಸಂಕ್ರಾಂತಿ ಉತ್ಸವ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ ಸರ್. ಏನಕ್ಕಪ್ಪ ಅಂದ್ರೆ ಯಾವತ್ತಷ್ಟೇ ನಾವು ಹಳೆಯನ್ನ ಮರಿಬಾರ್ದು. ನಮ್ಮ ಹಿರಿಯರು ಏನ್ ಮಾಡ್ಕೊಂಡ್ ಬಂದಿದ್ದಾರೆ, ನಮ್ಮ ಧರ್ಮನ, ನಮ್ಮ ನಾಡಿನ ಜಲ ನೆಲ ಭೂಮಿ, ನಮ್ಮ ಎಂತೆಂತ ಆಚರಣೆಗಳಿದೆಯೋ, ನಮ್ಮ ಸಾಂಸ್ಕೃತಿಕ ಆಚರಣೆಗಳು, ನಮ್ಮ ಹಿಂದುಳಿದ ಆಚರಣೆಗಳು, ಮತ್ತೆ ಮುಂದೆ ನಾವು ಹೆಂಗೆ ಮುಂದಿನ ಪೀಳಿಗೆಗಳು ಏನ್ ಮಾರ್ಗದರ್ಶನಗಳು ಆಗ್ಬೇಕಂತ ಇದನ್ನ ಒಂದು ಮಾಡೋ ಮುಖಾಂತರವಾಗಿ
ಆ ಮುಂದಿನ ಪೀಳಿಗೆಗೆ ನಾವು ಒಂದು ಮಾರ್ಗದರ್ಶನ ಕೊಟ್ಟಂಗೆ ನಡೀತದೆ. ನಾವು ಪ್ರಬಲ ಆಕಾಂಕ್ಷೆಯಿಂದ ನಾವು ಹೇಳಕ್ ಬರಲ್ಲ. ಯಾಕಪ್ಪ ಅಂದ್ರೆ ನಮ್ಮ ಪಕ್ಷದ ಹಿರಿಯರು ಏನ್ ತೀರ್ಮಾನ ತಗೊಳ್ತಾರೋ ಅದಕ್ಕೆ ನಾವು ತಕ್ಕಿ ಬಗ್ಗೆ ನಾವು ನಡಬೇಕಾಗತ್ತೆ. ಯಾರಿಗೆ ಪಕ್ಷ ತೀರ್ಮಾನ ಕೊಟ್ಟು ಟಿಕೆಟ್ ಕೊಡ್ತದೋ ಅವ್ರಿಗೆ ನಾವೆಲ್ಲ ಸೇರಿ ಕೈ ತೋರಿಸ್ಕೊಂಡು ಕೆಲಸ ಮಾಡ್ಬೇಕಾಗತ್ತೆ. ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು. ಇವತ್ತು ಅನೇಕ ವರ್ಷಗಳಿಂದ ಈ ಒಂದು ರಸ್ತೆ ಕಾಮಗಾರಿ ನೆನೆಗುಂದಿ ಬಿದ್ದಿತ್ತು. ಆ ರಸ್ತೆಯನ್ನ ಒಂದು ಒಳ್ಳೆಯ ವೈಟ್ ಟಾಪಿಂಗ್ ರಸ್ತೆಯನ್ನಾಗಿ ಮಾಡಿ ಮಕರ ಸಂಕ್ರಮಣದ ದಿನ ಜನರಿಗೆ ಅರ್ಪಿಸ್ಬೇಕು ಅಂತೇಳಿ ಸಾಹೇಬರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲ ಜನರಿಗೆ ಈ ಒಂದು ರಸ್ತೆ ಅನುಕೂಲ ಆಗ್ಲಿ ಅಂತ ಹೇಳಿ ಇವತ್ತು ಒಳ್ಳೆಯ ಸುಸಜ್ಜಿತವಾದಂತ ಒಂದು ಸುರಕ್ಷಿತವಾದಂತಹ ಒಂದು ರಸ್ತೆಯನ್ನ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಈ ಒಂದು ಭಾಗದಲ್ಲಿ ಉದ್ಘಾಟನೆ ಮಾಡಿ ಜನರಿಗೆ ಅರ್ಪಿಸಿದ್ದಾರೆ. ಎಲ್ಲಾ ಕಡೆ ಇವತ್ತು ನೀವು ನೋಡ್ತಾ ಇದ್ದೀರಾ, ಬೆಂಗಳೂರಾದ್ಯಂತ ಸಂಕ್ರಾಂತಿ ಸುಗ್ಗಿ, ಸಂಕ್ರಾಂತಿ ಸಂಭ್ರಮ, ಸಂಕ್ರಾಂತಿ ಹೆಸರಲ್ಲಿ ಅನೇಕ ಹೆಸರಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ. ನಮ್ಮ ಎಲ್ಲಾ ಶಾಸಕರ ಕ್ಷೇತ್ರದಲ್ಲೂ ಈ ಸಂಕ್ರಾಂತಿಯ ಒಂದು ಇದು ನಡೀತಾ ಇದೆ. ಹಾಗಾಗಿ ನಮ್ದು ಹಳೆಯ ಸೊಗಡನ್ನ ಮರಿಬಾರದು ಅಂತ ಹೇಳಿ ಈ ಭಾಗದಲ್ಲಿ ಎಲ್ಲಾ ಕಾರ್ಯಕರ್ತರು ಸಾಹೇಬರ ಆದೇಶದ ಮೇರೆಗೆ ಸಂಕ್ರಾಂತಿ ಹಬ್ಬವನ್ನ ಮಾಡ್ಬೇಕು ಅಂತ ಹೇಳಿ ಏನು ಹಳ್ಳಿಯ ಒಂದು ಸೊಗಡು, ಹಳ್ಳಿಯ ಒಂದು ವಾತಾವರಣ, ಹಳ್ಳಿಯ ಒಂದು ಜೀವನವನ್ನ ಚಿತ್ರಿಸ್ತಕ್ಕಂಥ ಒಂದು ಚಿತ್ರಣವನ್ನ ತಂದು ಇಲ್ಲೆಲ್ಲ ಅಳವಡಿಸಿ ಹಳ್ಳಿಕಾರ ಎತ್ತುಗಳು ಮತ್ತೆ ಎತ್ತಿನ ಬಂಧು ಈ ಹೊಸ ಉದ್ಘಾಟನೆ ಒಂದು ಶುಭ ಸೂಚನೆ ಅಂತ ಹೇಳ್ತು. ಮಳೆಗದ್ದೆಯಲ್ಲಿ ಬಹಳ ವಿಶೇಷವಾಗಿ ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರು ಬ್ಲಾಕ್ ಅಧ್ಯಕ್ಷ ಶ್ರೀನಿವಾಸ ಮೂರ್ತಿ ಅವರ ನೇತೃತ್ವದಲ್ಲಿ ಬಹಳ ಚೆನ್ನಾಗಿ ಮಾಡಿ ಎಲ್ಲ ಒಂದು ಗ್ರಾಮೀಣ ಸೊಬಗನ್ನ ತಂದು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಒಂದಾಗಿ ಆನಂದಮಯ ಪ್ರೀತಿ ವಿಶ್ವಾಸದಿಂದ ಇರೋಣ. ಇವತ್ತೆಲ್ಲರೂ ಭಾಗವಹಿಸಿದ್ದಾರೆ. ಹಿಂದೂ, ಮುಸಲ್ಮಾನರು, ಎಲ್ಲಾ ಧರ್ಮದವರು, ಎಲ್ಲಾ ಭಾಷೆಗಳು ಎಲ್ಲರೂ ಭಾಗವಹಿಸಿದ್ದಾರೆ. ಎಲ್ಲರೂ ಸಹೋದರತ್ವವನ್ನು ಉಳಿಸ್ಕೊಂಡು ನಾವೆಲ್ಲರೂ ಒಂದಾಗಿ ಹೋಗೋಣ ಅಂತ ನಾನು ವಿಶ್ವಸಿಸ್ತೀನಿ.